ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಶಾರ್ಟ್ ವಿಡಿಯೋ. ಸೊ ಇದು ಕಾರ್ಡ್ ಬರ್ತಾ ಇದೆ. ಶಾರ್ಟ್ ವಿಡಿಯೋ ಆಶೀರ್ವಾದ ಅಷ್ಟೇ ನೋಡ್ತಾ ಇರೋದು. ಸೊ ಬೆಳಗ್ಗೆ ವಿಡಿಯೋ ನೋಡಿದ್ದೀರಲ್ಲ, ನೋಡಿಲ್ಲ ಅಂತಂದರೆ ಯಾವ ರೀತಿ ಒಂದು ಸಮಾಧಾನ ಹೇಳಿದ್ರು. ನೋಡಿ, ನಾವು ಯಾರು ಪರ್ಮನೆಂಟ್ ಅಲ್ಲ. ಅಫ್ಕೋರ್ಸ್ ಆದರೆ ಗೊತ್ತಾಗುತ್ತೆ, ಒಂದು ಆಪ್ತರನ್ನ ಕಳ್ಕೊಳ್ಳೋದು ಅಂತಂದರೆ ಅಷ್ಟು ಸುಲಭ ಅಲ್ಲ. ಭಗವಂತ ಸ್ವಯಂ ಈ ಥರ ಒಂದು ಸಮಾಧಾನ ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವರು ಫ್ಯಾಮಿಲಿಯವರು ಎಷ್ಟು ದೇವ್ರನ್ನ ನಂಬಿದ್ರು ಅಂತ ಗೊತ್ತಾಗತ್ತೆ. ಆ್ಯಂಡ್ ಯಾರಿಗೆಲ್ಲ ಈ ಥರ ಒಂದು ತೊಂದರೆ ಆಯಿತು ಆಯಿತಾ, ಯಾಕೆಂದರೆ ಎಷ್ಟು ಕ್ಲಿಯರಾಗಿ ಹೇಳಿಸಿದ್ರು ಅಂತಂದರೆ ಸಂಜೀವನಿ ಮೂಲಿಕೆ ಥರಕ್ಕೆ ಥರ ತೋರಿಸಿದ್ರು, ಮತ್ತು ಪ್ರಾಣವಾಯು ಅಂತ ತೋರಿಸಿದ್ರು ಆಯಿತಾ. ಜೊತೆಗೆ ರಾಮ್ ನಾಮ್ ಸತ್ಯ ಹೇ ಅಂತ ಹೇಳಿಸ್ಬಿಟ್ಟು ಈ ಕಾರ್ಡ್ಗೆ ಇದಕ್ಕೆ ಮತ್ತೆ ಇಮ್ಮಿಡಿಯೇಟ್ ಈ ಕಾರ್ಡ್ ಬಂದ್ಬಿಡ್ತು, ರಾಮ್ ನಾಮ್ ಸತ್ಯ ಅಂತ. ಸೊ 100% ಇದು ದೇವ್ರನ್ನ ಯಾರು ನಂಬಿರೋದು ಅಂತಂದರೆ ಇದು ಭಯಂಕರ. ದೇವ್ರನ್ನ ನಂಬಿ ಆದರೂ ಪ್ರಾಣ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ ಯಾರೆಲ್ಲ ದುಃಖ ಪಟ್ಟಿದ್ದೀರಾ, ಖಂಡಿತ ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಭಗವಂತ. ಆ ಥರ ದುಃಖ ಪಡಬೇಡಿ. ಯಾಕೆ ಅಂತಂದರೆ ಇದು ಏನೂ ಮಾಡೋಕ್ಕಾಗೋದಿಲ್ಲ ಆಯಿತಾ. ಪ್ರಾಣ ಮತ್ತು ಜನನ ಮರಣ ಯಾರ ಕೈಲೂ ಇರೋದಿಲ್ಲ. ಸೊ ಇದು ಆ್ಯಕ್ಚುಲಿ ಇದು ಸತ್ಯ ಆಯಿತಾ. ಅದೇ ಸತ್ಯತೆ ಅಂದರೆ ಅದೇನೇ, ಅದನ್ನು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಯಾವ ಥರ ಫೇಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ನಮ್ಮ ಹೆಲ್ತ್ ಕೂಡ ನೋಡ್ಕೋಬೇಕಾಗತ್ತೆ ಆಯಿತಾ. ಆರೋಗ್ಯದ ಕಡೆ ಗಮನ ಇರಬೇಕಾಗತ್ತೆ. ಏಕೆಂದರೆ ಆ್ಯಕ್ಚುಲಾಗಿ ಹೇಳೋದು ಯಾವ ಥರ ಗೊತ್ತಾ, ಈವನ್ ನಮ್ಮನ್ನು ಅಗಲಿ ಹೋದವರು ಎಲ್ಲೂ ಹೋಗಿರಲ್ಲ ಆಯಿತಾ, ಅಲ್ಲೇ ಇರ್ತಾರೆ ಅಂತಲೇ ಹೇಳ್ತಾರೆ ಆಯಿತಾ. ಅಲ್ಲೇ ಇರ್ತಾರೆ, ಅದು ಸುಮ್ಮನೆ ಅಲ್ಲ ಹೇಳ್ತಾ ಇರೋದು ನಾನು, ಇದ್ದೇ ಇರ್ತಾರೆ. ಸೊ ಜೊತೆಗೇನೆಂದರೆ ಅವ್ರು ನೋಡಿ ತುಂಬ ಸಂಕಟ ಪಡ್ತಾ ಇರ್ತಾರೆ. ಸಂಕಟ ಪಡೋ ಥರ ಮಾಡಕೂಡ್ದು ಆಯಿತಾ. ಅವ್ರ ಜೊತೆಗಿದ್ದಾಗ ಯಾವ ಥರ ಇದ್ರಿ ಅದೇ ಥರನೇ ಈಗಲೂ ಜೊತೆಗೆ ಇದ್ದಾರೆ ಅಂದ್ಕೊಂಡ್ರೆ ಖಂಡಿತ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಕೇಳಿಸ್ಕೊತಿದ್ದಾರೆ ಅವರು ಅಂತಲೂ ಹೇಳಿಸ್ತಾ ಇದ್ದಾರೆ. ಓಕೆನಾ. ಸೊ ಓಕೆ, ಇವತ್ತು ನೋಡೋಣ ಈಗ ಬುದ್ಧಿಮತ್ತ. ಓಕೆ, ವಿಸ್ಡಮ್, ಯೂಸ್ ಯುವರ್ ಇಂಟೆಲೆಕ್ಟ್ ಅಂತಿದ್ದಾರೆ. ಬ್ರೂಟ್ ಫೋರ್ಸ್ ಇಸ್ ನಾಟ್ ದ ಆನ್ಸರ್, ಸ್ಟ್ರಾಟಜಿ ಈಸ್ ಅಂತ ಯಾರಿಗೋ ಹೇಳ್ತಾ ಇದ್ದಾರಪ್ಪ. ವಿಸ್ಡಮ್, ನಿನ್ನ ಬುದ್ಧಿಶಕ್ತಿ ಉಪಯೋಗಿಸು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. Oh my God, the servant, dasya, humility. True greatness lies in being humble. Serve others without ego to find your path ಅಂತ ಇದ್ದಾರೆ. ಸೊ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇರಿ. ಇದೇ ಒಂದೇ ಮಾರ್ಗ. ಭಗವಂತನ ಏನು ನಿಮ್ಮ ಕರ್ಮಗಳನ್ನು ಕಳೆದುಕೊಂಡು ಹೋಗಬೇಕಂತಂದರೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಖಂಡಿತ ಯಾರು ನೀಡಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ, ಮತ್ತಿನ್ನೇನು ಹೇಳಬೇಕು. ಓ ದ ರೋರ್, ಲಿಬರೇಷನ್, ಮುಕ್ತಿ ಮಾರ್ಗ ಅನ್ಸಿದ ತಕ್ಷಣ ನೋಡಿ ದ ಲಿಬರೇಷನ್ ಅಂತ ಬರ್ತಾ ಇದೆ. ಬ್ರೇಕ್ ಫ್ರೀ ಫ್ರಮ್ ಓಲ್ಡ್ ಹ್ಯಾಬಿಟ್ಸ್, ಅಡಿಕ್ಷನ್ಸ್ ಆರ್ ಲಿಮಿಟಿಂಗ್ ಬಿಲೀವ್ಸ್. ಯು ಆರ್ ಆಲ್ರೆಡಿ ಫ್ರೀ. ಓಮ್. ಸೊ ಇಲ್ಲಿ ಇನ್ಯಾರಿಗೋ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನೀವೇನು ಅಂದ್ಕೊಳ್ತಾ ಇದ್ರಿ, ಇಲ್ಲಿ ಒಂದಷ್ಟು ಎನರ್ಜಿ ಯಾವ ಥರ ಬರ್ತಾ ಇದೆ, ಇದು ನನಗಾಗೋದಿಲ್ಲ, ಈ ಪರಿಸ್ಥಿತಿಯಿಂದ ನಾನು ಆಚೆ ಬರೋಕ್ಕೆ ಸಾಧ್ಯ ಇಲ್ಲ, ಈ ಜನ್ಮಕ್ಕೆ ನಾನು ಬರೋಕ್ಕಾಗೋದಿಲ್ಲ, ಫುಲ್ ಇದೇ ಥರನೇ ಅಂತ. ಆ ಥರ ಎಲ್ಲ ಯೋಚನೆ ಮಾಡೋಕ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬ್ರೇಕ್ ಫ್ರೀ ಫ್ರಮ್ ಓಲ್ಡ್ ಹ್ಯಾಬಿಟ್ಸ್ ಅಂತಿದ್ದಾರೆ. ಏನಾದರೂ ಒಂದು ಯಾವ ಥರನಾದರೂ ಇರ್ಬೋದು, ಹ್ಯಾಬಿಟ್ಸು, ಗುಡ್ ಹ್ಯಾಬಿಟ್ಸ್ ಆದರೂ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಆದರೂ ಇರ್ಬೋದು. ನಮಗೆ ಒಂದು ರೀತಿ ತೊಂದರೆ ಆಗ್ತಿದೆ, ನಮಗೆ ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ ಅಂತಂದರೆ ಅದು ಬ್ಯಾಡ್ ಹ್ಯಾಬಿಟ್ಟೇ ಆಗುತ್ತೆ. ಏನೇ ಆಗಲಿ, ಈವನ್ ನೋಡಿ, ಎಮೋಷನಲಿ ವೀಕ್ ಆಗ್ತಾ ಇದ್ದೀವಿ, ಎಮೋಷನಲಿ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಸಂಕಟ ಪಡ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ಅಟ್ಯಾಚ್ಮೆಂಟ್ ಥರ ಆಗಿಬಿಡುತ್ತಲ್ವ. ಲೈಕ್ ಅದರಿಂದನೂ ಆಚೆ ಬರಬೇಕಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಆರ್ ಲಿಮಿಟಿಂಗ್ ಬಿಲೀವ್ಸ್ ಅಂತಾರಪ್ಪ.
ಯು ಆರ್ ಆಲ್ರೆಡಿ ಫ್ರೀ. ಓ ಫೈನ್. ಓಕೆ, ಲಿಮಿಟಿಂಗ್ ಬಿಲೀವ್ಸ್ ಅಂತಂದರೆ ಅಯ್ಯೋ ನನಗಾಗೋದಿಲ್ಲ, ನನಗಂತೂ ಇನ್ನೀ ಜನ್ಮದಲ್ಲಿ ಇಷ್ಟೇ ನನ್ನ ಕತೆ, ನನಗಿನ್ನು ಅಂದರೆ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಯೋಚನೆ ಮಾಡಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಫ್ರೀ ಅಂತಿದ್ದಾರೆ ಯಾರಿಗೋ, ಓಕೆನಾ. ರೋರ್ ಅಂತ ಇದ್ದಾರೆ ನೋಡಿ. ಎಸ್ ಬಾಬಾ. ದ ರೀಯೂನಿಯನ್, ಓಕೆ, ಡಿವೈನ್ ಕನೆಕ್ಷನ್, ಯು ಆರ್ ನೆವರ್ ಅಲೋನ್ ಅಂತಾರಪ್ಪ. ಹೆಲ್ಪ್ ಈಸ್ ಅರೈವಿಂಗ್, ಎ ರೀಯೂನಿಯನ್ ವಿತ್ ಅ ಲವ್ಡ್ ಒನ್ ಆರ್ ಅ ಸ್ಪಿರಿಚುವಲ್ ಗೈಡ್ ಇಸ್ ನಿಯರ್ ಅಂತಿದ್ದಾರೆ. ಸೊ ಯಾರಿಗೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದಾರೆ ಅಂದರೆ, ಯಾರಿಗಾದರೂ ಇವಾಗ ಯೋಚನೆ ಮಾಡಿದ್ದೀರಾ, ಇದು ಎನರ್ಜಿ ಈ ಥರ ಬರ್ತಾ ಇದೆ, ಯಾರು ಸಹಾಯಕ್ಕಿಲ್ಲ, ಯಾರುವೇ ನನಗೆ ಸಮಯ ಅಂದರೆ ಯಾರು ಬರೋದಿಲ್ಲ, ನಾನು ಬೇಕಾದಾಗ ಮಾಡಿದೆ, ಆದರೆ ನನಗೆ ಸಮಯ ಅಂತಂದಾಗ ಯಾರೂ ಬರ್ತಾ ಇಲ್ಲ ಅಂತ ಹಾಗೆ ಯೋಚನೆ ಮಾಡಬೇಡ ಅಂತಿದ್ದಾರೆ. ಈ ಡಿವೈನ್ ಕನೆಕ್ಷನ್ ಹತ್ತಿರದಲ್ಲೇ ಇದೆ, ನಿನಗೆ ಹೆಲ್ಪ್ ಸಹಾಯಕ್ಕೋಸ್ಕರನೇ ಭಗವಂತ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ. ವಜ್ರ ಅಂಗ, ಓಕೆ. ರೆಸಿಲಿಯನ್ಸ್, ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್. ವಜ್ರದಂಗೆ ಕಠೋರವಾಗಿರಬೇಕು ಅಂತಾರಲ್ಲ, ಆ ಥರ ವಜ್ರ ನೀವು. ರೆಸಿಲಿಯನ್ಸ್, ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್, ಟಫನ್ ಅಪ್ ಎಗೇನ್ಸ್ಟ್ ದ ಕ್ರಿಟಿಸಿಸಮ್, ಇಟ್ ಕೆನಾಟ್ ಹರ್ಟ್ ಯು ಅಂತಾರೆ. ವಾವ್. ಸೊ ಇಲ್ಲಿ ಯಾರಿಗೋ ಒಂದಷ್ಟು ಜನಕ್ಕೆ ಏನು ಹೇಳ್ತಾ ಇದ್ದಾರೆ, ಯಾರಾದರೂ ನಿಮಗೆ ಬೇಜಾರು ಮಾಡಿದಾರಾ, ಫ್ಯಾಮಿಲಿಲಿ ಇರ್ಬೋದು, ಹೊರಗಡೆ ಇರ್ಬೋದು, ಮನೇಲಿರ್ಬೋದು, ಅಥವಾ ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಯಾರು ಇಲ್ಲಿ ಬರ್ತಾ ಇರೋ ಎನರ್ಜಿ ಪಾಪದೇನೋ ಅಂದಿದ್ದಾರೆ, ಏನೋ ಮಾತಾಡಿದ್ದಾರೆ ಏನೋ ಥರ ತೋರಿಸ್ತಾ ಇದ್ದಾರೆ. ಕ್ರಿಟಿಸಿಸಮ್ ಅಂತಿದ್ದಾರೆ, ಏನೋ ಒಂಥರ ಮಾತಾಡಿದ್ದಾರೆ, ಅಂದಿದ್ದಾರೆ ನಿಮಗೆ, ವಜ್ರದ ಥರ ಕಠೋರವಾಗು ಅಂತಿದ್ದಾರೆ. ನೀನೇನು ಜನಗಳಿಗೋಸ್ಕರ ನೀನು ಬದುಕಿಲ್ಲ, ನಿನ್ನನ್ನು ಅವರು ಮುರಿಯೋ ಥರ ಮಾಡಿಕೊಡ್ದು ನೀನು. ವಜ್ರ ಹೇಗಿರುತ್ತೆ, ಗಟ್ಟಿ, ಸ್ಟ್ರಾಂಗ್, ಆ ಥರ ಇರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿನ್ನ ಮನಸ್ಸನ್ನು ವಜ್ರದ ಥರ ಮಾಡ್ಕೋಬೇಕು ನೀನು, ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಯಾರು ಏನಂದರೂ ಅದು ನಿನಗೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು, ದುಃಖ ಕೊಡಬಾರ್ದು, ಅರ್ಥ ಆಯ್ತಾ ಅಂತಿದ್ದಾರೆ, ಓಕೆನಾ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಹಿಂಗೆ ಹೇಳಿಸ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ದ ಬರ್ನಿಂಗ್ ಟೇಲ್, ಲಂಕೆನ ಸುಟ್ಟಾಕಿದ ಆಂಜನೇಯ ಸ್ವಾಮಿ, ಓಕೆನಾ. ಆವಾಗ ಏನಾಯಿತು ಅಂದರೆ, ಆಂಜನೇಯ ಸ್ವಾಮಿ ಹೋದಾಗ ಅವ್ರ ಪವರ್ ಯಾವ ಥರ ಅಂದರೆ, ಎಷ್ಟು ಏನು ಸೈಜ್ ಯಾವ ಥರನಾದರೂ ಅವರು ಬೆಳಿಬೋದು. ಅದೇ ಥರ ಒಂದು ಚಿಕ್ಕ ಒಂದು ಕೀಟದ ಥರ, ಒಂದು ಪುಟ್ಟು ಇದ್ರ ಥರನೂ ಆಗ್ಬಿಡ್ಬೋದು, ಆಯಿತಾ. ಸೊ ಆ ರೂಪ ತಾಳಿ ಹೋದಾಗ, ಆದರೆ ಜನ ಎಲ್ಲ ತಮಾಷೆ ಮಾಡಿ, ನೀನೇನು ಮಾಡ್ತೀಯಾ ಕೋತಿ ಅಂತೆಲ್ಲ ತಮಾಷೆ ಮಾಡ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಹೇಳಿ, ಫುಲ್ಲು ಲಂಕನೇ ಸುಟ್ಟಾಕಿ ಫುಲ್ ಅವ್ರು ಇರೋರೆಲ್ಲ ಒದ್ದಾಡೋಗ್ಬಿಡ್ಬೇಕು, ಹಂಗೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ, ಆಯಿತಾ. ಅದನ್ನೇ ಹೇಳ್ತಾ ಇರೋದು, ದ ಬರ್ನಿಂಗ್ ಟೇಲ್ ಟರ್ನ್ ದ ಟೇಬಲ್ಸ್ ಅಂತಿದ್ದಾರೆ. ಕಮಾನ್, ಆಯಿತು ಸಾಕು, ಇನ್ನಿಷ್ಟು ಇದಕ್ಕೂ ಹೇಳ್ತಾ ಇದ್ದಾರೆ ಅನಿಸುತ್ತೆ ನನಗೆ. ಇವ್ರಿಗೆ ಯು ಆರ್ ಆಲ್ರೆಡಿ ಫ್ರೀ ಅಂತಿದ್ದಾರೆ, ಪಿಟಾಕ್ ಅಂತಿದ್ದಾರೆ. ಅಂದರೆ ಇದೇನು ಆರ್ ಲಿಮಿಟಿಂಗ್ ಬಿಲೀಫ್ಸ್ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ನನಗೆ ಈ ಥರನೇ ಇರಬೇಕು, ನಾವು ಹೀಗೆ ಮಾಡಬೇಕು ಕೆಲಸ, ಅಥವಾ ಈ ಥರನೇ ಇರಬೇಕು ಅನ್ನೋ ಒಂದು ಸೋಷಿಯಲ್ ಇದನ್ನು ಬೌಂಡ್ ಹಾಕ್ಕೊಂಡಿದ್ದೀರಾ, ಅಥವಾ ಏನೋ ಸಮಥಿಂಗ್ ಆ ಥರ ತೋರಿಸ್ತಾ ಇದ್ದಾರೆ. ಸೊ ನೀನೇನು ಆ ಲಂಕನ ಹೇಗೆ ಸುಟ್ಟಾಕಿ ಬಂದರು ಆಂಜನೇಯ ಸ್ವಾಮಿ, ಆಯಿತಾ. ಯೂಸ್ ದ ಅಡ್ವರ್ಸಿಟಿ ಯೂಸ್ಡ್ ಎಗೇನ್ಸ್ಟ್ ಯು ಆ್ಯಸ್ ಯುವರ್ ಫ್ಯೂಯಲ್, ನಿಮ್ಮ ಬಗ್ಗೆ ನೋಡಿ, ಅದನ್ನೇ ಹೇಳ್ತಾ ಇರೋದು ಅಲ್ಲಿ. ಬ್ರೇಕ್ ಫ್ರೀ ಓಲ್ಡ್ ಹ್ಯಾಬಿಟ್ಸ್ ಅಂತಂದರೆ ಇದು ಇನ್ನೊಂದು ಥರ ತೋರಿಸ್ತಾ ಇದ್ದಾರೆ. ಇವಾಗ ಯಾರೋ ಸುಮ್ಮನೆ ಅಂತ ಇರೋದು, ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದು, ಅನ್ನೋದು. ಸೊ ಅದನ್ನು ಹೇಳಿದ್ರಲ್ಲ ಇಲ್ಲಿ ಕರೆಕ್ಟು. ಸೊ ವಜ್ರದ ಹಾಗಿರಬೇಕು, ಯಾರು ಏನೇ ಅಂದರೂ ಮನ್ಸಿಗೆ ಹಚ್ಕೋಬಾರ್ದು ಅಂತ ಹೇಳಿದ್ರು ಅಲ್ವಾ. ಸೊ ಅದನ್ನು ಫ್ಯೂಯಲ್ ಥರ ಯೂಸ್ ಮಾಡು ಅಂತಿದ್ದಾರೆ. ನಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊ, ನಿನ್ನನ್ನು ನೀನು ಟ್ರಾನ್ಸ್ಫಾರ್ಮ್, ನೋಡೋರು ವಾವ್, ಟ್ರಾನ್ಸ್ಫಾರ್ಮ್ ಆ್ಯಂಡ್ ಇನ್ಸಲ್ಟ್ ಇಂಟು ಎ ವಿಕ್ಟ್ರಿ ಅಂತಿದ್ದಾರೆ. ನಿನಗೆ ಹೇಗೆ ಶಿಫ್ಟ್ ಆಗಬೇಕು ಅಂತಂದರೆ, ನಿನ್ನ ಜೀವನದಲ್ಲಿ ಟೇಬಲ್ಸ್ ಟರ್ನ್ ಮಾಡು ಅಂತ ನೋಡಿ, ಅದನ್ನೇ ಟರ್ನ್ ದ ಟೇಬಲ್ಸ್ ಅಂತಿದ್ದಾರೆ. ನಿನಗೆ ಯಾರು ಏನು ಕಲ್ಲು ಹೊಡ್ತಾ ಇದ್ದಾರೆ, ಹೊಡಿದ್ರು ಅಂತಂದರೆ ಅದೇ ಕಲ್ಲನ್ನ ತೊಗೊಂಡು ಕ್ಲೀನಾಗಿ ಮನೆ ಕಟ್ಬಿಡ್ಬೇಕು ಅಂತಾರೆ. ಅರ್ಥ ಆಯ್ತಾ. ಅದೇ ಕಲ್ಲು ವಾಪಸ್ ಹೊಡಿಬಾರ್ದು, ಆಯಿತಾ. ನಾವೇನು ಮಾಡಬೇಕಂದ್ರೆ, ಯಾರು ಕಲ್ಲು ಹೊಡೆದಿತ್ತು ಅಂತಂದರೆ, ಅಂದರೆ ಮಾತುಗಳು ಅದನ್ನೆಲ್ಲ
ಅಂದರು, ಯಾರೋ ಏನೋ ಬೈದರು, ಅಂದರು, ಜಗಳ ಮಾಡೋಕ್ಕೆ ಬಂದರು, ಅಥವಾ ಏನೋ ಮಾತಾಡಿದ್ರು, ಹಿಂಸೆ ಆಯಿತು, ನಿಮಗೆ ಕಷ್ಟ ಆಯಿತು, ನೋವಾಗೋ ಥರ ಮಾತಾಡಿದ್ರು. ಎಷ್ಟೋ ಜನ ಮಾತು ಆಡಿದ್ದೀವಿ ಅಲ್ವಾ, ಇದೇ ಥರನೇ ನಡೆದಿದೆ ಲೈಫಲ್ಲಿ ಅಂತಲೂ ಈ ಥರ ಅಂತಿರ್ತಾರೆ ಅಂತೆಲ್ಲ. ಸೊ ಆ ಥರ ಇದೆ ಲೈಫಲ್ಲಿ ಅಂತಂದರೆ ಅದನ್ನು ನಾವು ಹೇಗಿರಬೇಕು ಅಂತಂದರೆ, ಎಷ್ಟು ಸ್ಟ್ರಾಂಗ್ ಆಗಬೇಕಂತಂದರೆ, ಇರೋ ಬರೋ ಈ ಥರ ಯಾರು ಏನಾರು ಅಂತು ಅಂತಂದರೆ, ಎಸ್ ಕೊಡಿಪ್ಪ ನಾವು ಇದೇ ಥರನೇ ಅಂತ ಅಂದ್ಬಿಟ್ಟು ಆ ಕಲ್ಲುಗಳು ಏನು ಎಸಿತಾರಲ್ವ ಅದನ್ನೇ ಇಟ್ಟು ಮನೆ ಕಟ್ಬಿಡ್ಬೇಕು, ಆಯಿತಾ? ಆ ಥರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿದ್ರು ಆಂಜನೇಯ ಸ್ವಾಮಿಗೆ, ಅಯ್ಯೋ ಇದೊಂದು ಕೋತಿ ಇದೇನು ಮಾಡುತ್ತೆ ಅಂತ ಕೆಟ್ಟದಾಗಿ ಮಾತಾಡಿದ್ರು ಅಷ್ಟೇ. ಅವು ಏನಿಲ್ಲ, ಸಿಂಪಲ್ಲಾಗಿ ಯಾವ ಥರ ಫುಲ್ ಇಡೀ ಲಂಕೆನೇ ಸುಟ್ಟು ಈ ಥರ ಮಾಡಿ ಬಂದರು ಅಲ್ವಾ. ಸೊ ಆ ಥರ ಯಾರಾದರೂ ನಿಮಗೆ ಇನ್ಸಲ್ಟ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ಅವಮಾನ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅದನ್ನು ನಿಮ್ಮ ವಿಕ್ಟ್ರಿ ಥರ, ಆಯಿತಾ? ಆ ಥರ ನಿಮ್ಮನ್ನು ನೀವು ಅದೇನು ಅಂದ್ರೂ ಅದನ್ನು ಅವ್ರಿಗೆ ವಾಪಸ್ ಮಾಡಬಾರ್ದು. ನಿಮ್ಮಲ್ಲಿರೋ ಏನು ಒಳ್ಳೆತನ ಇದೆ ಅಥವಾ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದಕ್ಕೆ ಫ್ಯೂಯಲ್ ಹಾಕು ಅಂತಿದ್ದಾರೆ. ಯಾರೇನಂದ್ರು ಅವ್ರಿಗೆ ವಾಪಸ್ ಅನ್ನೋದಲ್ಲ, ಅದಕ್ಕೆ ಫ್ಯೂಯಲ್ ಹಾಕಿ ನೀನು ಬೆಳಿ ಅಂತ ಹೇಳ್ತಾ ಇದ್ದಾರೆ. ವಾವ್, ಇದು ಸೂಪರ್ ಎನರ್ಜಿ. ಸೊ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಓಕೆನಾ? ಸೊ ಇವತ್ತು ಸ್ವಲ್ಪ ಭಗವಂತನ ಆಶೀರ್ವಾದ ಅಷ್ಟೇ ನೋಡಿರೋದು, ಓಕೆ? ಸೊ ಮತ್ತು ನಾಳೆಯಿಂದ ನೋಡೋಣ ಫರ್ದರ್ ಹೇಟರ್ಸ್ ಶಿಕ್ಷೆ ಪ್ಲಸ್ ಅದು 7 ಸೀರೀಸ್ ಕಂಟಿನ್ಯೂ ಬೇರೆ ಆಗಿತ್ತು. ಸೊ ಅವ್ರದ್ದು ಶಿಕ್ಷೆನೂ ನೋಡಬೇಕು. ನೋಡೋಣ ನಾಳೆ ಏನು ವಿಡಿಯೋ ಬರುತ್ತೆ ಗೊತ್ತಿಲ್ಲ, ಭಗವಂತ ಏನು ಹೇಳಿಸ್ತಾರೆ ಗೊತ್ತಿಲ್ಲ, ಓಕೆನಾ? ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.